ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ನಡುವೆ ಈಗ ರಾಜಕಾರಣದ ಅನುಭವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಟಾಪಟಿ ಶುರುವಾಗಿದೆ. ಬಳ್ಳಾರಿ ವಿಚಾರವನ್ನು ಇಟ್ಕೊಂಡು ಗೃಹ ಸಚಿವರ ಖಾತೆಯನ್ನೇ ಡಿ ಕೆ ಶಿವಕುಮಾರ್ ಮಾಡಿಕೊಂಡು ಅಲ್ಲಿ ಮೀಟಿಂಗ್ ಮಾಡಿದ್ರು ಅಂತೆಲ್ಲ ಟೀಕೆ ಮಾಡಿದ್ದಾರೆ. ಕಬ್ಜೆ ಮಾಡಿದ್ರೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಇದನ್ನೆಲ್ಲ ಬಿಡಿ, ದಯವಿಟ್ಟು ಆ HMT ಅವ್ರಿಗೆ ನ್ಯಾಯ ಕೊಡಿಸಿ. ಸುಮ್ಮನೆ ಯಾಕೆ ಇಲ್ಲದೆ ಇರೋದನ್ನೆಲ್ಲ ಹೇಳಕ್ಕೆ ಬರ್ತೀರಿ? ಆ ಗಾಣಗ ರವಿ ನಮ್ಮ ಶಾಸಕರು 100 ಎಕರೆ ಜಾಗ ಇಟ್ಕೊಟ್ಟಿದ್ದಾರಂತೆ. ಅವ್ರಿಗೆ ಎಲ್ಲಿದೆ ಅಧಿಕಾರ ಅಂತ ಅಂದರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ? ಜಾಗ ತೋರಿಸಿದ್ದಾರೆ, ಸರ್ಕಾರಿ ಜಾಗ ಗುರುತಿಸಿದ್ದಾರೆ. ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನು ಮಾಡ್ತೀರಿ ಅದನ್ನು ಹೇಳಿ. ಕೇವಲವಾದಂಥ ಮಾತುಗಳನ್ನು ಆಡೋದನ್ನು ಬಿಟ್ಟು ರಾಜ್ಯದ ಹಿತವನ್ನು ಕಾಪಾಡೋದನ್ನು ಕಲ್ತ್ಕೊಳ್ಳಿ. HMT ಉದ್ಧಾರ ಮಾಡೋದಕ್ಕೆ ಹೇಳ್ತಿದ್ರಲ್ಲ, ಅದನ್ನು ಮಾಡಿ. ಯಾರು? JDS ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು ಅಂತ. ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಅಂತ ಗೊತ್ತಿದೆಯಲ್ಲ ಈಗ. ಹೊಳೆನರಸೀಪುರಕ್ಕೆ ಇನ್ನೂ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವುದಾದ್ರೂ ಒಬ್ಬ ಇತ್ತು ಅಂತ ಅಂದರೆ ಅದು ಹಾಸನ ನಡೆದಂಥ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸೋಕ್ಕಾಗದೇ ಇರುವಂಥ JDSನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ, ಅವ್ರುಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ದಯವಿಟ್ಟು ಅದನ್ನು ಬಿಟ್ಬಿಟ್ಟು ನಿಮ್ದು ಏನಿದೆ ನೀವು ನೋಡ್ಕೊಳ್ಳಿ.